ಒಂದಷ್ಟು ಡಿಸ್ಟ್ರಿಬ್ಯೂಟರ್ಸ್ ಗೆ ಆ ಸಿನಿಮಾನ ತೋರಿಸ್ತಾರೆ. ಸಿನಿಮಾನ ನೋಡಿದವರು ಆ ಸಿನಿಮಾನ ಜಡ್ಜ್ ಮಾಡಕ್ಕಾಗಿಲ್ಲ. 11 ಹಾಡುಗಳಿದೆ. ಸಿನಿಮಾ ಕೂತ್ಕೊಂಡು ನೋಡಿದ್ರೆ ಯಾವ್ದೋ ಟಿವಿನಲ್ಲಿ ಚಿತ್ರಮಂಜರಿ ನೋಡೋ ತರ ಇದೆ ಅನ್ನೋ ಕಮೆಂಟ್ಸ್ ಹೇಳ್ತಾರೆ. ಏಪ್ರಿಲ್ 14th 1987 ಅಲ್ಲಿ ಪ್ರೇಮಲೋಕ ಸಿನಿಮಾ ರಿಲೀಸ್ ಆಗುತ್ತೆ. ಅದರಲ್ಲಿ 15ರಿಂದ 25 ಜನ ಕೂತಿರ್ತಾರೆ. ಪ್ರೊಡ್ಯೂಸರ್ ಆದ ವೀರಸ್ವಾಮಿ ಅವರು ಮತ್ತು ರವಿಚಂದ್ರನ್ ಅವರಿಗೆ ಶಾಕಿಂಗ್ ನ್ಯೂಸ್ ಆಗುತ್ತೆ. ಅದು ಮಾತ್ರ ಅಲ್ಲ, ಇಂಡಸ್ಟ್ರಿನಲ್ಲಿ ಪ್ರೇಮಲೋಕ ಸಿನಿಮಾ ಫ್ಲಾಪ್ ಅಂತಾನೆ ಸುದ್ದಿಗಳು ಹುಟ್ಕೊಳ್ಳುತ್ತೆ. ಆ ಕಾಲಕ್ಕೆ ದೂರದರ್ಶನಲ್ಲಿ ಚಿತ್ರಮಂಜರಿ ಅಂತ ಬರ್ತಾ ಇತ್ತು. ಅದರಲ್ಲಿ ಪ್ರೇಮಲೋಕ ಸಾಂಗ್ ನ ಟೆಲಿಕಾಸ್ಟ್ ಮಾಡಕ್ಕೆ ರವಿಚಂದ್ರನ್ ಅವರು ದೂರದರ್ಶನ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಆಗ ದೂರದರ್ಶನ ಅವರು ಆ ಒಂದು ಹಾಡನ್ನ ಟೆಲಿಕಾಸ್ಟ್ ಮಾಡಕ್ಕೆ 25,000 ರೂಪಾಯಿ ಕೇಳ್ತಾರೆ. 25,000 ರೂಪಾಯಿ ಕೊಟ್ಟು ನೋಡಮ್ಮ ಹುಡುಗಿ ಕೇಳೋಮ್ಮ ಸರಿಯಾಗಿ ಅನ್ನೋ ಹಾಡು, ಆ ಹಾಡು ಟೆಲಿಕಾಸ್ಟ್ ಆಗಿ ನೆಕ್ಸ್ಟ್ ಡೇ ಎಲ್ಲಾ ಥಿಯೇಟರ್ ಫುಲ್ ಆಗುತ್ತೆ. ಅಲ್ಲಿಗೆ ಫೇಲ್ಯೂರ್ ಅಂತ ಡಿಕ್ಲೇರ್ ಆಗಿರೋ ಸಿನಿಮಾ 3 ವಾರ ನಂತರ ಸೂಪರ್ ಡೂಪರ್ ಹಿಟ್ ಅನ್ನೋ ಒಂದು ಪೊಸಿಷನ್ ಗೆ ಬರುತ್ತೆ. ರವಿ ಸರ್ ಆಗ ಫಿಲಂ ರಿಲೀಸ್ ಆಯ್ತು ಅಷ್ಟೇ ಜನಗಳು ಒಪ್ಪಿಲ್ಲ ಅಂತ ಕೈ ಕೊಟ್ಟು ಕೂತಿದ್ರೆ ಖಂಡಿತ ಆ ಸಿನಿಮಾ ಇಷ್ಟು ದೊಡ್ಡ ಇತಿಹಾಸನ ಕ್ರಿಯೇಟ್ ಮಾಡ್ತಾ ಇರ್ಲಿಲ್ಲ. ದಟ್ ಇಸ್ ರವಿಚಂದ್ರನ್.